ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಗುಡ್ ನ್ಯೂಸ್ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಗುಡ್ ನ್ಯೂಸ್ ಏನಂತ ಹೇಳೋದಕ್ಕಿಂತ ಮೊದಲು ಬಾಣಯ್ಯ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದೇ ರೀತಿ ನೀವ್ಯಾರಾದರೂ ಡೊನೇಟ್ ಮಾಡಂಗಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ಗುಡ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ಟೆಕ್ ಫ್ರೀಡಮ್. ಸ್ನೇಹಿತರೆ, ಟೆಕ್ ಫ್ರೀಡಮ್ ಆಪ್ ಇವಾಗ ಕೇವಲ ಆಂಡ್ರಾಯ್ಡ್ ಅಷ್ಟೇ ಇಲ್ಲದೆ ವಿಂಡೋಸ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಸ್ನೇಹಿತರೆ, ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ಕೇವಲ ನಾನು ನಿಮಗೆ 3 ಆಪ್ಷನ್ಸ್ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಮೊದಲನೇದು ಅಸಿಸ್ಟೆಂಟ್, ಎರಡನೇದು ಡಾಕ್ಯುಮೆಂಟ್ ರೀಡರ್, ಮೂರನೇದು ಇಮೇಜ್ ಜನರೇಟರ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಟೆಕ್ ಫ್ರೀಡಮ್ ಆಪ್ ಅನ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಇದನ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ, ಹಾಗೆ ಲಾಗಿನ್ ಆಗೋದು ಯಾವ ರೀತಿ, ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ಟೆಕ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡೋಣ. ಈಗ ನಾನು ಡೌನ್ಲೋಡ್ ಮಾಡೋದಕ್ಕೆ ಮೈಕ್ರೋಸಾಫ್ಟ್ ಸ್ಟೋರ್ ನ ಓಪನ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಸ್ಟೋರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. STORE. Microsoft Store system. Press right to switch preview 1 of 1 level 1. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಸ್ಟೋರ್ ಮೇಲೆ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Store window button unknown. ಫ್ರೆಂಡ್ಸ್, ಇವಾಗ ಸ್ಟೋರ್ ಓಪನ್ ಆಗಿದೆ. ನಾನೀಗ ಸರ್ಚ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಇ ಪ್ರೆಸ್ ಮಾಡ್ತಾ ಇದ್ದೀನಿ. 5 suggestions. ಫ್ರೆಂಡ್ಸ್, ಇವಾಗ ಸರ್ಚ್ ಬಾಕ್ಸ್ ಓಪನ್ ಆಗಿದೆ. ನಾನಿಲ್ಲಿ ಟೆಕ್ ಫ್ರೀಡಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. TECHFREEDOM. TEC8 suggest FREEDOM 1 suggestion. ಫ್ರೆಂಡ್ಸ್, ಇವಾಗ ಸಜೆಷನ್ ಬಂದಿದೆ. ನಾನೀಗ ಡೌನ್ ಆಗಿ ಪ್ರೆಸ್ ಮಾಡ್ತಾ ಇದ್ದೀನಿ. Tech Freedom app 1 of 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಟೆಕ್ ಫ್ರೀಡಮ್ ಆಪ್ 1 of 1. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 1 suggestion. Sign in tooltip V.I developers link focused. ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Productivity link. ಮತ್ತೆ ಟ್ಯಾಬ್. Age rating everyone. Click for more. ಮತ್ತೆ ಟ್ಯಾಬ್. Get button. ಫ್ರೆಂಡ್ಸ್, ಇಲ್ಲಿ ಗೆಟ್ ಬಟನ್ ಅಂತ ಇದೆ. ನಾನೀಗ ಗೆಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space unavailable. Show more link. 12%. 22%. 32%. 42%. 52%. 62%. 72%. 89%. 100%. 0%. New notification from Microsoft Store. Tech Freedom just got installed. Check it out. Actions 1 of 1 window. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಟೆಕ್ ಫ್ರೀಡಮ್ ಆಪ್ ಇನ್ಸ್ಟಾಲ್ ಆಗಿದೆ. ಇವಾಗ ಲಾಗಿನ್ ಆಗೋದು ಯಾವ ರೀತಿ ಮತ್ತೆ ಇದನ್ನ ಯೂಸ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನೀಗ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ಸ್ಟೋರ್ ನ ಕ್ಲೋಸ್ ಮಾಡೋದಕ್ಕೆ ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಟೆಕ್ ಫ್ರೀಡಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ TEC ಅಂತ ಟೈಪ್ ಮಾಡಿದ್ರೆ ಸಾಕು. ನಾನು ಇವಾಗ ಜಸ್ಟ್ TEC ಅಂತ ಟೈಪ್ ಮಾಡ್ತಾ ಇದ್ದೀನಿ. Tech Freedom app. Press right to switch preview 1 of 1 level 1. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಟೆಕ್ ಫ್ರೀಡಮ್ ಆಪ್ ಮೇಲೆ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಇದನ್ನ ಓಪನ್ ಮಾಡೋದಕ್ಕೆ. Tech Freedom. Welcome to Tech Freedom for Windows. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ವೆಲ್ಕಮ್ ಟು ಟೆಕ್ ಫ್ರೀಡಮ್ ಫಾರ್ ವಿಂಡೋಸ್. ಸೊ ಇಲ್ಲಿ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಲಾಗಿನ್ ಪ್ರೊಸೀಜರ್ ತೋರಿಸ್ತಾ ಇರುತ್ತೆ, ಯಾವ ರೀತಿ ಲಾಗಿನ್ ಆಗಬೇಕಂತ ಹೇಳಿದ್ದಾರೆ. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕಂಟ್ರೋಲ್ ಮತ್ತೆ L ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಲಾಗಿನ್ ಆಗೋದಕ್ಕೆ. ಸೊ ಏನೇನು ಕ್ರೆಡೆನ್ಷಿಯಲ್ ಬೇಕು ಫಿಲ್ಅಪ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇವಾಗ ಕಂಟ್ರೋಲ್ ಮತ್ತೆ L ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Email address edit blank. ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಸೊ ಇದನ್ನ ಯಾವ ರೀತಿ ನೀವು ಯೂಸ್ ಮಾಡ್ಬೇಕಂತಂದ್ರೆ, ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂಥ ಟೆಕ್ ಫ್ರೀಡಮ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ನೀವು ರೈಟ್ ಗೆ ಸ್ವೈಪ್ ಮಾಡಿ, ಅಲ್ಲಿ ನಿಮಗೆ ಮೋರ್ ಆಪ್ಷನ್ ಸಿಗುತ್ತೆ. ಮೋರ್ ಆಪ್ಷನ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಮತ್ತೆ ನೀವು ರೈಟಿಂಗ್ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಮೈ ಪ್ರೊಫೈಲ್ ಅಂತ ಸಿಗುತ್ತೆ. ಸೊ ಮೈ ಪ್ರೊಫೈಲ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಅಲ್ಲಿ ನಿಮಗೆ ನಿಮ್ಮ ಪರ್ಸನಲ್ ಇನ್ಫೋ ಇರುತ್ತೆ. ಏನಪ್ಪಾ ಅಂತಂದ್ರೆ ನಿಮ್ಮ ಇಮೇಲ್ ID, ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಎಲ್ಲ ಇರುತ್ತೆ. ಸೊ ಕೊನೆಗೆ ಒಂದು ಆಪ್ಷನ್ ಇರುತ್ತೆ, ಏನಪ್ಪಾ ಅಂತಂದ್ರೆ ಜನರೇಟ್ ಲಾಗಿನ್ ಕೋಡ್ ಅಂತ ಇರುತ್ತೆ. ನಾನೀಗ ನನ್ನ ಫೋನ್ ಅಲ್ಲಿ ನಾನು ಲಾಗಿನ್ ಕೋಡ್ ನ ಜನರೇಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಆಪ್ ನ ಓಪನ್ ಮಾಡಿದ್ದೀನಿ. ನಾನೀಗ ರೈಟ್ ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮೈ ಪ್ರೊಫೈಲ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಜನರೇಟ್ ಲಾಗಿನ್ ಕೋಡ್ ಅಂತ ಇದೆ. ನಾನೀಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ.
Progress bar. The login code has been generated successfully. Generate login code. Back button. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಲಾಗಿನ್ ಕೋಡ್ ಜನರೇಟ್ ಆಗಿದೆ. ನಾನೀಗ ಈ ಎಡಿಟ್ ಬಾಕ್ಸ್ ಅಲ್ಲಿ ಇಮೇಲ್ ಐಡಿ ಟೈಪ್ ಮಾಡ್ತಾ ಇದ್ದೀನಿ. Login code. Edit blank. ESC tooltip. ಫ್ರೆಂಡ್ಸ್, ಇವಾಗ ಲಾಗಿನ್ ಕೋಡ್ ಕೇಳ್ತಾ ಇದೆ. ನಾನೀಗ ಲಾಗಿನ್ ಕೋಡ್ ಚೆಕ್ ಮಾಡ್ತಾ ಇದ್ದೀನಿ. ಫೋನ್ ಏನಿದೆ ನೋಡೋಣ. Generate login code. Login code. Edit. 8564870905. ಓಕೆ ಫ್ರೆಂಡ್ಸ್, ಇಲ್ಲಿ 85 ಸಮಥಿಂಗ್ ಇದೆ. ನಾನೀಗ ಇದನ್ನ ಕ್ಯಾರೆಕ್ಟರ್ ಮಾಡಿ ನಿಮ್ಗೆ ಒಂದೊಂದಾಗಿ ಕೇಳಿಸಿ ಟೈಪ್ ಮಾಡ್ತಿದ್ದೀನಿ. 8564 8 5 6 4 709 8709 8 7 0 9 05. 0 5. ಓಕೆ ಫ್ರೆಂಡ್ಸ್, ನಾನೀಗ ಕೋಡ್ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next button Control+N. ESC tooltip. ನೆಕ್ಸ್ಟ್ ಅಲ್ಲಿ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Logging in. Please wait while we process your credentials. Dialog. Logging in. Please wait while we process your credentials. Grouping. Login successful. Welcome to Tech Freedom for Windows. Dialog. Login successful. Welcome to Tech Freedom for Windows. Grouping. Features. List. Assistant 1 of 6. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದೆ. ಇಲ್ಲಿ ಒಟ್ಟು 6 ಆಪ್ಷನ್ಸ್ ಇದೆ. ಮೊದಲನೇ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಅಸಿಸ್ಟೆಂಟ್. ಸ್ನೇಹಿತರೆ, ಈ ಅಸಿಸ್ಟೆಂಟ್ ಅಂತಂದ್ರೆ ಇಲ್ಲಿ ನಾವು ಯಾವ ಪ್ರಶ್ನೆಗಳನ್ನು ಬೇಕಾದ್ರೂ ಕೇಳಬಹುದು. ಅದು ಕನ್ನಡ ಆಗಿರ್ಬೋದು, ಅಥವಾ ಇಂಗ್ಲಿಷ್ ಆಗಿರ್ಬೋದು, ಅಥವಾ ಹಿಂದಿನ ಆಗಿರ್ಬೋದು. ಯಾವುದೇ ಭಾಷೆಯಲ್ಲಿ ಪ್ರಶ್ನೆ ಕೇಳಿದ್ರು ಕೂಡ ನಮಗೆ AI ಜನರೇಟ್ ಆಗಿ ಆನ್ಸರ್ ನಮಗೆ ಸಿಗುತ್ತೆ. ನೋಡಿ, ಇವಾಗ ನಾನು ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಫೋಕಸ್ ಎಲ್ಲಿದೆ. Assistant list item focused selected 1 of 6. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಅಸಿಸ್ಟೆಂಟ್. ನಾನೀಗ ಅಸಿಸ್ಟೆಂಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type a message. Edit blank. ಫ್ರೆಂಡ್ಸ್, ಇಲ್ಲಿ ಟೈಪ್ ಎ ಮೆಸೇಜ್ ಅಂತ ಇದೆ. ನಾನೀಗ ಇಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ವಾಟ್ ಈಸ್ ಕಂಪ್ಯೂಟರ್ ಅಂತ ಕೇಳ್ತಾ ಇದ್ದೀನಿ. Cap W H A T space I S space C O M P U T E R. Question. ಓಕೆ ಫ್ರೆಂಡ್ಸ್, ನಾನೀಗ ವಾಟ್ ಈಸ್ ಕಂಪ್ಯೂಟರ್ ಅಂತ ಕೇಳಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send button Control+Enter. CTRL+Enter tooltip. ಓಕೆ ಫ್ರೆಂಡ್ಸ್, ಇವಾಗ ಸೆಂಡ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. TF Assistant is preparing a response. Dialog. TF Assistant is preparing a response. Grouping. Back button 1 of 2. TF Assistant generated a response successfully. Dialog. TF Assistant generated a response successfully. Grouping. Back button 1 of 2. ಫ್ರೆಂಡ್ಸ್, ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button 2 of 2. ಮತ್ತೆ ಟ್ಯಾಬ್. Messages list. What is computer? Not selected 1 of 2. ESC tooltip. ಫ್ರೆಂಡ್ಸ್, ಇಲ್ಲಿ ಒಟ್ಟು 2 ಆಪ್ಷನ್ ಇದೆ. ಮೊದಲೇದು ಏನಪ್ಪಾ ಅಂತಂದ್ರೆ ನಾವು ಕೇಳಿರ್ತಕ್ಕಂತ ಕ್ವಶನ್. ನಾನೀಗ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಆನ್ಸರ್ ಸಿಗುತ್ತೆ, ಕೇಳಿಸ್ಕೊಳ್ಳಿ. Assistant. A computer is an electronic device that processes and stores data according to a set of instructions called programs. It can perform a wide variety of tasks such as calculations, data processing, information management, and communication. The core components of a computer typically include 1. Central processing unit, CPU. The brain of the computer responsible for executing instructions and processing data. 2. Memory, RAM. Temporary storage that holds data and instructions currently in use by the CPU. 3. Storage devices like hard drives or solid-state drives that store data and programs for long-term retention. 4. Input/output devices, components that allow users to interact with the computer, such as a keyboard, mouse, monitor, and printer. 5. Motherboard, the main circuit board that houses the CPU, memory, and other essential components, providing connectivity between them. Computers range from personal devices like laptops and desktops to large systems like servers and mainframes. They can also be found in many everyday objects such as smartphones, smart TVs, and cars, making them integral to modern life. 2 of 2. ESC tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ? ನೋಡಿ, ಈ ರೀತಿ ನಾವು ಏನೇ ಕ್ವಶನ್ ಕೇಳಿದ್ರು ಕೂಡ ನಮಗೆ AI ಜನರೇಟೆಡ್ ಆನ್ಸರ್ ಸಿಗುತ್ತೆ. ಸ್ನೇಹಿತರೆ, ನೀವೇನಾದ್ರೂ ಕನ್ನಡದಲ್ಲಿ ಕ್ವಶನ್ ಕೇಳೋ ಹಾಗಿದ್ರೆ ನೀವು ಕನ್ನಡ ಕೀಬೋರ್ಡ್ ಗೆ ಸ್ವಿಚ್ ಆಗಿ ಪ್ರಶ್ನೆಯನ್ನ ಕೇಳಬಹುದು, ಉತ್ತರ ಸಿಗುತ್ತೆ. ಸ್ನೇಹಿತರೆ, ಎರಡೇ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ರೀಡರ್. ಸ್ನೇಹಿತರೆ, ಇದು PDF ನ ನಾವು OCR ಮಾಡ್ಕೊಂಡು ಓದುವಂತ ಫೀಚರ್. ಇದು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅಥವಾ ಹಿಂದಿ ಆಗಿರ್ಬೋದು, ಯಾವುದೇ ಭಾಷೆ ಇದ್ರೂ ಕೂಡ ನಾವು PDF ನ OCR ಮಾಡಿ ಓದ್ಕೋಬಹುದು. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document reader 2 of 6. ESC tooltip. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಡಾಕ್ಯುಮೆಂಟ್ ರೀಡರ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open document button Control+O. ಫ್ರೆಂಡ್ಸ್, ಇವಾಗ ಓಪನ್ ಡಾಕ್ಯುಮೆಂಟ್ Control+O ಅಂತ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Open dialog file name combo box collapsed. Edit Alt+N blank. ಫ್ರೆಂಡ್ಸ್, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನಿವಾಗ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view 1 billion. Tree view. MISC F
Collapsed 1 of 1 level 2. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಡಾಕ್ಯುಮೆಂಟ್ ಎಫ್ ಡ್ರೈವ್ ಅಲ್ಲಿ ಇದೆ. ನನ್ನ ಫೋಕಸ್ ಇವಾಗ ಆಲ್ರೆಡಿ ಎಫ್ ಡ್ರೈವ್ ಅಲ್ಲಿ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Imp 11 of 30. ಓಕೆ ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಅಂತ ಒಂದು ಫೈಲ್ ಫೋಲ್ಡರ್ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. 1,600,000. ಫ್ರೆಂಡ್ಸ್, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type Adobe Acrobat document size 14.2 MB. Date modified 2/20. ಸ್ನೇಹಿತರೆ, ಇವಾಗ ಜ್ಞಾನಸಾಗರ ಇದು ಒಂದು ಜನರಲ್ ನಾಲೆಜ್ ಇರ್ತಕ್ಕಂಥ PDF ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tech freedom. Document text. Edit read only. https://www.facebook.com/groups/Samanya Jananik/. ಫ್ರೆಂಡ್ಸ್, ಇವಾಗ PDF ಫೈಲ್ ಓಪನ್ ಆಗಿದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document actions. Grouping. Previous page button. Control+P. ESC tooltip. ಫ್ರೆಂಡ್ಸ್, ಇಲ್ಲಿ ಪೇಜ್ ನ್ಯಾವಿಗೇಷನ್ ಗೆ ಇಲ್ಲಿ ಒಂದಷ್ಟು ಕಂಟ್ರೋಲ್ಸ್ ಇದೆ. ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಪೇಜ್ ಗೆ ಕಂಟ್ರೋಲ್ P, ನೆಕ್ಸ್ಟ್ ಪೇಜ್ ಗೆ ಕಂಟ್ರೋಲ್ ಮತ್ತೆ N, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Jump to page button. Control+J. ESC tooltip. ಫ್ರೆಂಡ್ಸ್, ಇದು ಜಂಪ್ ಟು ಪೇಜ್ ಅಂತಂದ್ರೆ ನಮಗೆ ಯಾವ ಪೇಜ್ ನಂಬರ್ ಬೇಕೋ ಆ ಪೇಜ್ ಅನ್ನ ನಾವು ಡೈರೆಕ್ಟ್ ಆಗಿ ಟೈಪ್ ಮಾಡಿ ಆ ಪೇಜ್ ಗೆ ನಾವು ಜಂಪ್ ಆಗಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next page button. Control+N. ESC tooltip. ಸ್ನೇಹಿತರೆ, ಇದು ನೆಕ್ಸ್ಟ್ ಪೇಜ್ ಕಂಟ್ರೋಲ್+N, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add bookmark button. Control+D. ESC tooltip. ಫ್ರೆಂಡ್ಸ್, ಇದು ಆಡ್ ಬುಕ್ ಮಾರ್ಕ್. ಸೊ ಇದು ಆಡ್ ಬುಕ್ ಮಾರ್ಕ್ ಅಂತಂದ್ರೆ ನಾವು ಎಲ್ಲಿಂದ ಓದ್ಬೇಕಾಗಿರುತ್ತೋ ಅಥವಾ ಎಲ್ಲಿಗೆ ಓದಿ ನಿಲ್ಸಿರ್ತೀವೋ ಅಲ್ಲಿಗೆ ಬುಕ್ ಮಾರ್ಕ್ ಹಾಕಿ ನಾವು ಮತ್ತೆ ಕಂಟಿನ್ಯೂ ಮಾಡಬಹುದು. ನಾನು ಇದನ್ನೆಲ್ಲ ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತೋರಿಸ್ತೀನಿ. ಜಸ್ಟ್ ನಾನು ಇವಾಗ ಈ PDF ಅನ್ನ OCR ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. View bookmarks button. Control+V. ESC tooltip. ಮತ್ತೆ ಟ್ಯಾಬ್. OCR current page button. Control+O. ESC tooltip. ಸ್ನೇಹಿತರೆ, ಇಲ್ಲಿ ಒಟ್ಟು OCR ಅಲ್ಲಿ ನಮಗೆ ಎರಡು ರೀತಿ ಇದೆ. ಮೊದಲೇದು ಏನಪ್ಪಾ ಅಂತಂದ್ರೆ OCR ಕರೆಂಟ್ ಪೇಜ್. ನೆಕ್ಸ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡಿದ ತಕ್ಷಣ OCR ಎಂಟೈರ್ ಡಾಕ್ಯುಮೆಂಟ್ ಅಂತ ಇದೆ. ಮೊದಲನೇ ಆಪ್ಷನ್ ಏನಪ್ಪಾ ಅಂತಂದ್ರೆ OCR ಕರೆಂಟ್ ಪೇಜ್ ಅಂತಂದ್ರೆ ಅಟ್ ಪ್ರೆಸೆಂಟ್ ಇವಾಗ ಯಾವ ಪೇಜ್ ಡಿಸ್ಪ್ಲೇ ಆಗಿದೆಯೋ ಅದು ಮಾತ್ರ OCR ಆಗುತ್ತೆ. ಸೊ ಸ್ನೇಹಿತರೆ, ಇದು ಡಾಕ್ಯುಮೆಂಟ್ ತುಂಬಾ ದೊಡ್ಡದಾಗಿರೋದ್ರಿಂದ ನಾನು ಎಲ್ಲಾ ಪೇಜ್ ಅನ್ನು OCR ಮಾಡ್ತಾ ಇಲ್ಲ, ಕೇವಲ ಕರೆಂಟ್ ಪೇಜ್ ಮಾತ್ರ OCR ಮಾಡ್ತಾ ಇದ್ದೀನಿ. ಇವಾಗ ನನ್ನ ಫೋಕಸ್ ಆಲ್ರೆಡಿ ಕರೆಂಟ್ OCR ಪೇಜ್ ಮೇಲೆ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Text extraction completed successfully. Dialog. Text extraction completed successfully. Grouping. Document text. Edit read only. https://www.facebook.com/groups/Samanya Jananik/. ಫ್ರೆಂಡ್ಸ್, ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Samanya Jnana Prastuta Parisova 2015 -1 1 Jnanapita Prashasti Modalu Purakintu Malayalam Bhashege 2 Kannada Granthagalaliatyanta Puratana Madhuvendare Kaviraja Marga 3 Bhagavan Buddha Janisiddu Nepalada Lumbiniyalli. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ಕರೆಂಟ್ ಪೇಜ್ ಅನ್ನ ಸ್ಕ್ಯಾನ್ ಮಾಡುವಂತದ್ದು. ಸ್ನೇಹಿತರೆ, ಮೂರನೇ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಇಮೇಜ್ ಜನರೇಟರ್. ನೋಡಿ, ನಾನೀಗ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Image generator 3 of 6 ESC tooltip. ಸ್ನೇಹಿತರೆ, ಈ ಇಮೇಜ್ ಜನರೇಟರ್ ಏನಪ್ಪಾ ಅಂತಂದ್ರೆ ನಮಗೆ ಬೇಕಾದಂತ ಇಮೇಜ್ ಗಳನ್ನ ನಾವೇ ಜನರೇಟ್ ಮಾಡಬಹುದು. ಯಾವ ರೀತಿ ಅಂತ ತೋರಿಸ್ತೀನಿ. ನಾನೀಗ ಇಮೇಜ್ ಜನರೇಟರ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type a message. Edit blank. ಓಕೆ ಫ್ರೆಂಡ್ಸ್, ಇವಾಗ ಟೈಪ್ ಎ ಮೆಸೇಜ್ ಅಂತ ಬಂದಿದೆ. ಇಲ್ಲಿ ನಾವೇನ್ ಟೈಪ್ ಮಾಡಬಹುದು ಅಂತಂದ್ರೆ ನಮಗೆ ಯಾವ ರೀತಿ ಇಮೇಜ್ ಬೇಕೋ ಆ ಇಮೇಜ್ ಹೆಸರನ್ನ ನಾವು ಟೈಪ್ ಮಾಡಿದ್ರೆ ಸಾಕು. ವಸ್ತು ಆಗಿರ್ಲಿ ಅಥವಾ ಒಂದು ಪರ್ಸನ್ ಆಗಿರ್ಲಿ, ಆ ವಸ್ತು ಅಥವಾ ಪರ್ಸನ್ ಹೆಸರನ್ನ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ AI ಇಮೇಜ್ ನಮಗೆ ಜನರೇಟ್ ಆಗುತ್ತೆ. ನಾನು ಇವಾಗ ಎಕ್ಸಾಂಪಲ್ ಗೆ ಕಂಪ್ಯೂಟರ್ ಕೀಬೋರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. COMPUTER space KEYBOARD. ಓಕೆ ಫ್ರೆಂಡ್ಸ್, ನಾನೀಗ ಕಂಪ್ಯೂಟರ್ ಕೀಬೋರ್ಡ್ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send button. Control+Enter. CTRL+Enter tooltip. ಓಕೆ ಫ್ರೆಂಡ್ಸ್, ನಾನೀಗ ಸೆಂಡ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Image generator is creating your image. Dialog. Image generator is creating your image. Grouping. Back button 1 of 2. Your image has been successfully created by the image generator. Dialog. Your image has been successfully created by the image generator. Grouping. Messages. List. You. Computer keyboard not selected 1 of 2. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಇಮೇಜ್ ಜನರೇಟ್ ಆಗಿದೆ. ನಮ್ಮ ಫೋಕಸ್ ಇವಾಗ ಜನರೇಟ್ ಆಗಿರ್ತಕ್ಕಂಥ ಇಮೇಜ್ ಮೇಲೇನೆ ಇದೆ. ನಾನೀಗ ಇಲ್ಲಿ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Assistant. Image of computer keyboard 2 of 2. ESC tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇಮೇಜ್ ಆಫ್ ಕಂಪ್ಯೂಟರ್ ಕೀಬೋರ್ಡ್. ಸೊ ಇವಾಗ ಈ ಇಮೇಜ್ ಯಾವ ರೀತಿ ಜನರೇಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ತಿಳ್ಕೊಳ್ಳೋದಕ್ಕೆ ನಾನು ಇದ್ರ ಮೇಲೆ ಈಗ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pop-up window. Menu. Copy 1 of 3.
ಫ್ರೆಂಡ್ಸ್ ಇಲ್ಲಿ ಕಾಪಿ ಅಂತ ಇದೆ, ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save image 2 of 3. ಫ್ರೆಂಡ್ಸ್ ಇದು ಸೇವ್ ಇಮೇಜ್, ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಟ್ರಿವ್ಯೂ ಓಪನ್ ಆಗುತ್ತೆ. ಈ ಇಮೇಜ್ ಅನ್ನ ನೀವು ಎಲ್ಲಿಗೆ ಬೇಕಾದ್ರೂ ಸೇವ್ ಮಾಡಿಟ್ಕೋಬಹುದು. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Describe image 3 of 3. ಓಕೆ ಫ್ರೆಂಡ್ಸ್, ಡಿಸ್ಕ್ರೈಬ್ ಇಮೇಜ್, ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Messages list. Analyzing scene for detailed description. Dialogue. Analyzing scene for detailed description. Grouping. Type a question. Edit blank. Scene description generated successfully. Dialogue. Scene description generated successfully. Grouping. Type a question. Edit blank. ಓಕೆ ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send button. Control plus enter. CTRL plus enter tooltip. ಮತ್ತೆ ಟ್ಯಾಬ್, Back button 1 of 2. ಮತ್ತೆ ಟ್ಯಾಬ್, Close button 2 of 2. ಮತ್ತೆ ಟ್ಯಾಬ್, Messages list. U. Image not selected 1 of 2. ESC tooltip. ಮತ್ತೆ ಡೌನ್ ಆರೋ. Assistant. The image shows a compact mechanical keyboard resting on the wooden surface. The keyboard layout includes several rows of black keys with white lettering. Notably, the keyboard has a compact, space-saving design, featuring only essential keys without the traditional number pad on the right. The keycaps are slightly concave, which is typical for allowing comfortable typing. Noteworthy keys such as Shift, Enter, and Backspace are labeled and occupy the usual positions in the QWERTY layout. The keys appear prominently illuminated by natural or artificial light coming from the upper left, highlighting their edges and texture. The space key is broad and placed centrally in the bottom row. The wooden surface beneath has a light, smooth finish, contributing a warm contrast to the keyboard's dark keys. The background is slightly blurred, drawing focus to the keyboard itself, while a glimpse of another object can be seen at the top edge, possibly part of another desk setup. The overall composition emphasizes the keyboard as the focal point, showcasing its design and build quality. 2 of 2. ESC tooltip. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದು ಜನರೇಟ್ ಆಗಿರ್ತಕ್ಕಂಥ ಇಮೇಜ್ ನ ಡಿಸ್ಕ್ರಿಪ್ಷನ್. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.